ಅರಸಿ ವಾರ್ತೆ. ಇದು ಸುದ್ದಿ ಸಮಯ. ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘವು ರಾಜ್ಯಾದ್ಯಂತ ಕರೆ ನೀಡಲಾಗಿದ್ದ ಪೌರ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಅರಸೀಕೆರೆ ನಗರದಲ್ಲಿರುವ ನಗರಸಭೆ ಆಡಳಿತದ ಪೌರ ನೌಕರರು ಗೈರು ಹಾಜರಾಗುವುದರ ಮೂಲಕ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಪ್ರಾರಂಭಿಸಿದರು. ಈ ಮುಷ್ಕರದಿಂದ ಕಸ ಸಂಗ್ರಹ, ವಿಲೇವಾರಿ, ಸ್ವಚ್ಛತೆ, ನೀರು ಪೂರೈಕೆ, ಒಳಚರಂಡಿ ನಿರ್ವಹಣೆಯಂತಹ ಸೇವಾ ಕಾರ್ಯಗಳು ಸ್ಥಗಿತಗೊಳ್ಳಲಿವೆ. ನನ್ನ ಹೆಸರು ಜಮೀಲು. ನಾನು ಇಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ಕಾರ್ಯನಿರ್ವಹಿಸಿದ್ದೀನಿ. ಏನು ನಮ್ಮ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಅಧ್ಯಕ್ಷರಾದಂತಹ ಪ್ರಭಾಕರ್ ಸರ್ ಅವರು ನಮ್ಗೆಲ್ಲ ಕರೆ ಕೊಟ್ಟಿದ್ದಾರೆ. ಏನು 11/4/2025 45 ದಿನಗಳ ಗಡುವು ನೀಡಿದ್ರು ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತ ಹೇಳ್ಬಿಟ್ಟು. ನಮ್ಮ ಬೇಡಿಕೆಗಳನ್ನು ಇದುವರೆಗೂ ಈಡೇರಿಸದಿರೋ ಕಾರಣಕ್ಕೆ ನಮ್ಗೆ 27/5/2025 ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆಲ್ಲರಿಗೂ ಕರೆ ಕೊಟ್ಟಿದ್ದಾರೆ. ಇದರಿಂದ ನಾವೆಲ್ಲ ಇವತ್ತು ಸೇರಿದೀವಿ. ನಮ್ಗೇನು ಬೇಡಿಕೆಗಳಿದ್ದೇವೆ ಅದನ್ನ ಈಡೇರಿಸೋವರೆಗೂ ನಾವು ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದ ಕೆ ಪ್ರಭಾಕರ್ ಸರ್ ಅವರಿಗೆ ಕೈ ಜೋಡಿಸುತ್ತಾ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಈ ಬೇಡಿಕೆಗಳನ್ನ ಏನಿದೆ ಅದು ಈಡೇರಿಸಬೇಕಾಗಿ ನಾವು ಈ ತರ ಮನವಿ ಮಾಡ್ಕೊತಿದೀವಿ ಸರ್. ಸಂಘದ ಬೇಡಿಕೆಗಳೇನೆಂದರೆ, ಮೊದಲನೇ ಬೇಡಿಕೆ, ನಮಗೂ ಸಹ ಸರ್ಕಾರಿ ನೌಕರರೆಂದು ಪರಿಗಣಿಸಿ KGID ಹಾಗೂ GPF ಏನಿದೆ ಅದನ್ನ ಸೌಲಭ್ಯಗಳನ್ನು, ಜ್ಯೋತಿ ಸಂಜೀವಿನಿ ಸೌಲಭ್ಯಗಳನ್ನು ನೀಡಬೇಕಾಗಿ ಕೋರಿದ್ದೀವಿ. ಹಾಗೂ ಎರಡನೇದು, ನಮ್ಮ ರಾಜ್ಯ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಪೌರ ಕಾರ್ಮಿಕರು, ಸರಬರಾಜು ಸಹಾಯಕರುಗಳು ಇವರೆಲ್ಲರಿಗೂ ಕಾಯಂ ಗೊಳಿಸಬೇಕು, ನೇರ ಪಾವತಿಯಡಿ ತಗೋಬರ್ಬೇಕು ಅಂತ ಹೇಳ್ಬಿಟ್ಟು ಸ್ಯಾಲ್ರಿ ಆಗಿದೆ ಅದು ನಮ್ಮ ವೇತನ ಏನಿದೆ ವೇತನ SFC ನಿಧಿಯಿಂದ ಕೊಡ್ಬೇಕು ನಮ್ಗೆಲ್ಲರಿಗೂ ಅಂತ ಹೇಳ್ಬಿಟ್ಟು ಬೇಡಿಕೆಗಳಿಟ್ಟಿದ್ದೀವಿ ಸರ್. ಅರಸಿ ವಾರ್ತೆ. ಇದು ಸುದ್ದಿ ಸಮಯ.